ಕೃಷಿ ಪತ್ತಿನ ಸಹಕಾರಿ ಆಯ್ಕೆ ಇರ್ತಕ್ಕಂಥ ಅದ್ರ ಜೊತೆಗೆ ಹಲವಾರು ಸಹಕಾರಿ ಇಲಾಖೆ, ಬಸವೇಶ್ವರ ಬ್ಯಾಂಕು, PNB ಬ್ಯಾಂಕು ಹಲವಾರು ಪದಗಳಲ್ಲಿ ಆಯ್ಕೆಯಾಗಿರೋರಿಗೆ ನಮ್ಮ ಎಸ್ ಕೆ ಬೆಳೂರು ಸಾಹೇಬರವರು ನೇತೃತ್ವದಲ್ಲಿ ಎಲ್ಲರಿಗೆ ಸನ್ಮಾನ ಮಾಡುವ ಮೂಲಕ ನಮ್ಮ ತಾಲೂಕಿನಲ್ಲಿ ಆ ರೈತರ ಒಂದು ಏನು ಸೌಲಭ್ಯಗಳು ಸರ್ಕಾರಿ ಇಲಾಖೆಯಲ್ಲಿ ಅದಕ್ಕೆ ತಮ್ಮೆಲ್ಲರನ್ನ ಪ್ರೋತ್ಸಾಹಿಸುವ ಮೂಲಕ ಸನ್ಮಾನ ಮಾಡುವಂತಕ್ಕಂಥದ್ದು ಭಾಳ ಅದು ಅರ್ಜೆಂಟಾಗಿ ಸಾಹೇಬರು ಪಾಪ ನಿನ್ನೆ 2 ದಿನ ಆಯಿತು. ಇನ್ನ ಸಾಹೇಬರು ಇಲ್ಲ ನಾಳೆ ಒಳ್ಳೆ ನೀರು ಪ್ರಾರಂಭ ಅದು ಒಳ್ಳೆ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಈ ಸನ್ಮಾನ ಕಾರ್ಯಕ್ರಮದ ಸೇರಿರ್ತಕ್ಕಂಥ ಎಲ್ಲ ಸೇರಿರ್ತಕ್ಕಂಥ ಯಾವತ್ತು ನೂತನವಾಗಿ ಸರ್ಕಾರಿ ರಂಗದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರೇ ಬಂದಿರ್ತಕ್ಕಂಥ ಯಾವತ್ತು ನಮ್ಮ ಕಾರ್ಯಕರ್ತ ಬಂಧುಗಳೇ, ಇದು ನಮ್ಮ ಎಸ್ ಕೆ ಬೆಳೂರು ಸಾಹೇಬರಿಗೆ ಅವರ ಚಿಂತನೆ ಯಾರು ಮಾಡಾಗಿದೆ ಹೊಸ ಮಾಡ್ತಾರೆ. ಇವತ್ತೇನು ಹೊಸದಾಗಿ ಆಯ್ಕೆಯಾಗಿದೆ ಅವ್ರಿಗೆ ತಮ್ಮ ಸನ್ಮಾನ ಮಾಡುವ ಮೂಲಕ ಬಸವನ ಬಾಗೇವಾಡಿ ಮತಕ್ಷೇತ್ರದಲ್ಲಿ ಅತಿ ಕೆಲಸಗಳು ರೈತರಿಗೆ ಯಾವ ರೀತಿ ಪ್ರಾಮಾಣಿಕವಾಗಿ ನಾವು ಮಾಡಬೇಕು ಅಂತಕ್ಕಂಥ ನಾವು ಪ್ರೋತ್ಸಾಹ ಮಾಡುವ ಮೂಲಕ ಇವತ್ತು ಕಾರ್ಯಕ್ರಮ ಇಟ್ಕೊಂಡಾಗ ಅದಕ್ಕೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳ ಸಮಸ್ಯೆ ಅದಕ್ಕೆ ಇವತ್ತು ಸಮಾಜದಲ್ಲಿ ಜನ ಭಾಳ ಬರಲಿರ್ತಾವ ಹಲವಾರು ಆದರೂ ಕೂಡ ಬಗೆಯಲ್ಲಿ ಜನ ಸೇರಿದ್ರೆ ತಮ್ಮೆಲ್ಲ ವಂದಿಸಿ ನನ್ನ ಮಾತನಾಡ್ತೇನೆ. ವಿಶೇಷವಾಗಿ ಸರ್ಕಾರಿ ಪತ್ತಿನ ಬ್ಯಾಂಕ್ ಹ್ಯಾಂಗ್ ಇರಬೇಕು ಅಂತಕ್ಕಂಥದ್ದು ಬಸವನ ಬಾಗೇವಾಡಿಯಲ್ಲಿ ಯಾವುದಾದ್ರಿಂದ ಅದು ಸಂಗನಗೌಡ ಚಿಕ್ಕನಗೌಡ ನೇತೃತ್ವದ ಬಸವನ ಬಾಗೇವಾಡಿ ಬ್ಯಾಂಕ್ ಆಗಿರ್ತಿಲ್ಲ. ಸತತವಾಗಿ ಅವರು 30 ವರ್ಷಗಳಿಂದ ಅವ್ರು ಯಾರೇ ವಿರೋಧ ಮಾಡಿದ್ರು ಕೂಡ ಅವ್ರು ಮಾಡತಕ್ಕಂಥ ರೈತರು ಕಾರ್ಯಕ್ರಮಗಳ ಮುಖಾಂತರವಾಗಿ ಅಂತ ಇದು ಬಂದರೂ ಕೂಡ ಆಯ್ಕೆಯಾಗಿ ತಮ್ಮದೇ ಆದ ಬಹುಮತ ಸಾಧಿಸ್ಕೊಂಡು ಇವತ್ತು 30 ವರ್ಷದಿಂದ ಆ ಬ್ಯಾಂಕಿನ ಚುಕ್ಕಾಣಿ ಹಿಡಿದಾರೆ ಮತ್ತು ಮಾನವೀಯ ಸೊಸೈಟಿ ಅದು ಎಲ್ಲವೂ ನಡೀತಾವೆ. ಯಾವಾಗ ಅವ್ರು ಹೇಳ್ತಾರೆ ಸನ್ಮಾನ ಆದಮೇಲೆ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ನಿಮ್ಮೆಲ್ಲರ ಪರವಾಗಿ. ಆ ರೀತಿ ಒಂದು ಬ್ಯಾಂಕ್ ನಡೆಸಿರ್ತಕ್ಕಂಥ ನೂತನ ಅಧ್ಯಕ್ಷ ಆಗಿರ್ತಕ್ಕಂಥ ಸಂಘಟನೆ ಚಿಕ್ಕೋಡ್ರವ್ರೆ ಹಾಗೂ ಬಸವನಬಾಗಿ ಪುರಸಭೆ ಪಟ್ಟಣ ಪಂಚಾಯತಿ ಹಿಡ್ಕೊಂಡು ಅವರಾಗಿ ಬಿಟ್ಟು ಹೋಗ್ತಾರೆ. ಅಲ್ಲಿ ಏನೇ ಸ್ಪರ್ಧೆ ಇದ್ರು ಕೂಡ ಯಾವುದೇ ವಾರ್ಡಲ್ಲಿ ಅಲ್ಲಿ ಸ್ಪರ್ಧೆ ಮಾಡಿ ಚುನಾಯಿತರಾಗಿ ಆಯ್ಕೆಯಾಗಿ ಇವತ್ತು ಕೂಡ ತಮ್ಮ ಸುಮಾರು 78 ವರ್ಷ 78 ವರ್ಷ ಇನ್ನೂ ಹುಡುಗರು 78 ವರ್ಷ ಇದ್ರೂ ಕೂಡ ಆ ಪುರಸಭೆಗೆ ಪಟ್ಟಣ ಪಂಚಾಯತಿಗೆ ಪುರಸಭೆಗೆ ನೂತನ ಸದಸ್ಯರಾಗಿ ಮತ್ತು ಮೊನ್ನೆ ಒಂದು ನಡೆದಂಥ ಬ್ಯಾಂಕ್ ಬಸವೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಕೂಡ ಚುನಾವಣೆ ಆಗಿ ಎಲ್ಲರಿಗಿಂತ ಲೀಡ್ ಆಗಿ ಆಡೋದ್ರಿಂದ ನಿರ್ವಹಣೆ ನಾಯಕರು ಅಂತ ಒಂದು ರಾಜಕಾರಣದಲ್ಲೂ ಕೂಡ ಹೋರಾಟ ಯಾವ ಇರಬೇಕಂತಕ್ಕಂಥದ್ದನ್ನ ಈ ಇಡೀ ವಯಸ್ಸಿನಲ್ಲಿ ಕೂಡ ಯುವಕರಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ನಿರ್ವಹಣಾ ನಾಯಕರವರೇ ಹಾಗೂ ಮನೋಜ್ ಸೇರ್ಕೊಂಡು ಅವರು ನಮ್ಮ ಪಕ್ಷದ ಎಲ್ಲ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ಒಬ್ಬ ಶಕ್ತಿ ಇರ್ತಕ್ಕಂಥ ಯುವಕರು ಮತ್ತು ಇವತ್ತು ನೂತನವಾಗಿ ಅವರು ಹಿಂದುಳಿದ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಇವತ್ತು ವಿಜಯಪುರ ಜಿಲ್ಲಾ ಹಿಂದುಳಿದ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ ಮನೋಜ್ ಸೇರ್ಕೊಂಡ್ರವ್ರೆ ತಮ್ಮ ಉದ್ದೇಶ ಮಾತನಾಡ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಪ್ರಮಾಣದ ತನಿಖೆದಾರರುಗಳೇ ಹಾಗೂ DC ಎಮ್ಮೆಲೆ ಸರ್ಕಾರ ಅವರೇ ಹಾಗೂ ಶ್ರಮ ಸೌಕರ್ಯ ಮಾತಾಡಿ ಅವರೇ ಹಾಗೂ ಬಸವನ ಬಾಗೇವಾಡಿ ಪುರಸಭೆ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದನಗೌಡ ಪಾಟೀಲ್ ಅವರೇ ಕೊಳಸಂಗಿಯ ಈರುಳ್ಳಿ ವ್ಯಾಪಾರಸ್ಥರು ಮತ್ತು ನಮ್ಮ ಅಭಿಮಾನಿಗಳಾಗಿರ್ತಕ್ಕಂಥ ಸದೇವನ ಪವಾರ್ ಅವರೇ ಹಾಗೂ ಇನ್ನೊಬ್ಬರ ಬೇನಾಳ ಹೆಣ್ಣಚ್ಚಿನ ಹಿರಿಯರು ಈ ಸರ್ಕಾರಿ ಕ್ಷೇತ್ರದ ತಮ್ಮದೇ ಆದ ಕೊಡುಗೆ ಇಟ್ಕೊಂಡಿರ್ತಕ್ಕಂಥ ಶಾಂತಪ್ಪನ ಮುಗುಳಿ ಅವರೇ, ಅಂಬರೀಶ್ ಗೌಡ್ರ ಅವರೇ, ಶಾಂತಾ ಬಿಳಿಗಿ ಅವರೇ, ಶ್ರೀದೇವಿ ಪಾಟೀಲ್ ಅವರೇ, ನಮ್ಮ ಬಸವ ದ್ರವಯ್ಯ ನಮ್ಮ ಜೊತೆ ಇಲ್ಲ ಅವರ ಶ್ರೀಮತಿ ಅವರು ಹೇಮಾ ದ್ರವಯ್ಯ ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು ಬಸವ ಹಂಗೆ ಅಂತ ಅದಿರಲ್ಲ ಇವತ್ತು ಅನಿಸುತ್ತೆ. ಅವರು ಕೂಡ ಅದನ್ನು ತುಂಬಿ ಆ ಸ್ಥಾನವನ್ನು ತುಂಬಿ ಮತ್ತೆ ಹೆಚ್ಚು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಶ್ರೀ ಸಹೋದರಿ ಹೇಮಾ ದ್ರವಯ್ಯ ಅವರು ಹಾಗೂ ನಮ್ಮ ಮಲ್ಲಗೌಡ ರಾಯಗೌಡರವರೇ, ನಮ್ಮ ಸ್ನೇಹಿತರ ಚಿನ್ನಪ್ಪ ಗಿದ್ದಾಪುರವರೇ, ಇದೀಗ ಮಾತನಾಡಿರ್ತಕ್ಕಂಥ ನಡಗುಂದಿ ಜಿಲ್ಲಾ ಪಂಚಾಯತ್ ಹಿಂದಿನ ಸದಸ್ಯರು ಅಧ್ಯಕ್ಷರಾಗಿರ್ತಕ್ಕಂಥ ಸೇವಾ ಸೌಂದಿ ಅವರೇ ಹಾಗೂ ತಾಲೂಕು ಪಂಚಾಯತ್ ಹಿಂದಿನ ಅಧ್ಯಕ್ಷ ಆಗಿರ್ತಕ್ಕಂಥ ಸೊನ್ನದವರೇ, ನಮ್ಮ ಈರವರು ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಸವರಾಜ್ ಬಿಜಾಪುರ ಅವರೇ ಮತ್ತು ಅಪ್ಪು ದೇಸಾಯಿ ಅವರೇ ಮತ್ತು ಇಲ್ಲಿ ಇದೇ ಬಂದಿರತಕ್ಕಂಥ ನೀವು ಬ್ಯಾಗ್
ಸಂತೋಷ್ ನಾಯಕ್ ಪ್ರೋತ್ಸಾಹಿಕ ಜಡ್ಪಿಗೆ ಹಾರಿಸ್ಕೊಂಡ್ರು ಅವ್ರಿಗೂ ದಾಖಲೆ ಅಲ್ಲಿ ಬಾಗೇವಾಡಿ ಪುರಸಭೆ ಬಿಟ್ಟು ಗ್ರಾಮಾಂತರಕ್ಕೆ ಬಂದು ಆಯ್ಕೆ ಆಗಿದ್ರು ಜಡ್ಪಿಗೆ ಅವರು ಸಂತೋಷ್ ನಾಯಕ್ ಅವರು ಇಂದಿನ ಜಿಲ್ಲಾ ಸದಸ್ಯರು. ಇವತ್ತು ಚರ್ಚೆ ಮಾಡಿದ್ದೀವಿ, ಈ ಸೊಸೈಟಿಗಳ ಆಸೆ ಬಂದಿರ್ತಕ್ಕಂಥ ಒಂದು ಕಡೆ ಸೇರಿಸಬೇಕು ಅಂತ ಹೇಳಿ. ಅಂದ್ರೆ ಇನ್ನೂ ಚುನಾವಣೆ ಭಾಳ ಮುಗಿದುಗಾಟ ಮಾಡತಕ್ಕಂಥ ಮಾತು ಬಂತು ಮತ್ತು ಮನೆಗಳು ಭಾಳ ಬಂದು ಇನ್ನೊಂದು 4 ಸೊಸೈಟಿ ಎಲೆಕ್ಷನ್ ಆಗಿದೆ ಅಂತ ಕೇಳಿದೆ ನಾನು. 35 ಸೊಸೈಟಿ ಬರ್ತಾವ ಅಂತ ಹೇಳಿ ಅಗಡಿ ಕ್ಷೇತ್ರದಾಗ ಅಲ್ಲಿ ಇನ್ನೂ 4 ಸೊಸೈಟಿ ಗಡಿ ಸೇರಿ ಇನ್ನೂ 4 ಚುನಾವಣೆ ಆಗಿಲ್ಲ. ಸುಮಾರು 30 ಸೊಸೈಟಿ ಚುನಾವಣೆ ಆಗಿಲ್ಲ ಅಂತ ನನಗೆ ಮನಸ್ಸುತ್ತೆ ಅವರು. ಇವತ್ತು ನಾವು ಮುಂದೆ ಹಾಕ್ಬೇಕಂದ್ರೂ ಕೂಡ ನಾಳೆಯಿಂದ ಹೊಳೆಯಲು ಶುರು ಆಗಿದೆ. ಅದಕ್ಕೆ ನಾವು ವಿಚಾರ ಮಾಡಿದ್ದೀವಿ. ಇವತ್ತು ಬಸವೇಶ್ವರ ಪ್ರಸ್ಥಾನ ಕೂಡ ಇರ್ತದೆ, ಇವತ್ತು ಕಾರ್ಯಕ್ರಮ ಕೂಡ ಇಲ್ಲಿ ಆಯ್ತು ಇವತ್ತು. ಮತ್ತು ಕುಂಭಮೇಳದ ಕೊನೆಯ ದಿನ ಇವತ್ತು ಆ ಕುಂಭಮೇಳ ಯಶಸ್ವಿಯಾಗಿ 46 ವರ್ಷ ನಡ್ಕೊಂಡು ಬಂತು ಪ್ರಯಾಗರಾಜದಲ್ಲಿ. ಅದರ ಕೊನೆಯ ದಿವಸ ಇವತ್ತು ಅದಕ್ಕೆ ಪರಸ್ಪರ ಎಲ್ಲರೂ ಮುಖಾಮುಖ ನೋಡು ಪರಿಚಯ ಮಾಡ್ಕೊಂಡು ಸುಭಾಷಿಗಳು ಹಚ್ಕೊಂಡು ಅಂತ ತಿಳ್ಕೊಂಡು ಗಡಬಡಿಗಳನ್ನು ನಾವು ಫೋನ್ ಮಾಡಬೇಕು. ಕಲ್ಲು ಸೋಮವಾರ ಪ್ರವೇಶ ಕಲ್ತಿಗೆ ಆದರೆ ಅಷ್ಟೇ ತಮಾಷೆ ಖುಷಿ ಇಷ್ಟು ಜನ ಬಂದಿರೋದ್ರೆ ಆಶ್ಚರ್ಯ ಆಗಿರ್ತಾರೆ. ಈಗ ಎಲ್ಲ ಇಷ್ಟು ಬಂದಿರೋದ್ರಿಂದ ಬಂದಾನೆಲ್ಲ ಹಾರ್ದಿಕವಾಗಿ ಸ್ವಾಗತ ಬಯಸ್ತೀವಿ. ಇನ್ನೂ ಯಾರು ಬಂದಿಲ್ಲ ಅವ್ರಿಗೆ ನಾವು ಇನ್ನೊಂದು ಎಲ್ಲ ತರಬೇತಿ ಆಗ್ಬೇಕಂತ ಸಲಹೆ ಮಾಡಿಕೊಟ್ಟಿದ್ದೀನಲ್ಲ. ಯುಗಾದಿ ಪಾಡ್ಯ ಕೆಳಗೆ ಇಟ್ಕೊಂಡ್ಬಿಡೋದು ಅಂತೇನು ಹೋಳಿ ಮುಗಿದ ಮೇಲೆ ಯುಗಾದಿ ಪಾಡ್ಯ ದಿವಸ ಆಜು ಬಾಜು ಇವೆಲ್ಲ ಕೇಳ್ಕೊಂಡು ಪಾಡ್ಯದ ಭಾಳ ಕೆಲಸ ಇರ್ತಾವ. ಪಾಡ್ಯದ ಬಂದಿಸಿರ್ಬೋದು ಮತ್ತೊಂದು ಇರ್ಬೋದು. ಈಗ ಯಾರು ಬಂದಿಲ್ಲ ಅವ್ರನ್ನೆಲ್ಲ ಸಂಪರ್ಕ ಮಾಡ್ಯಾರ ಸೊಸೈಟಿಯವರು. ಅವರೆಲ್ಲ ಬರಲಿ ಒಂದು ದಿವಸದ ಕಾರ್ಯ ಎಲ್ಲರಿಗೆ ತರಬೇಕು. ಇವತ್ತು ಸೊಸೈಟಿಗಳು ಹೇಗೆ ನಡೆಸಬೇಕು, ಇವತ್ತು ಹೊಸದಾಗಿ ಹೊಸದಾಗಿ ಏನು ಹೇಳ್ಬೇಕಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಆಳ್ಬೋದು ಬಂದರೂ ಕೂಡ ಸರ್ಕಾರಿ ಸಂಘದ ಬಗ್ಗೆ ಚಿಂತನೆ ಮಾಡಿದ್ದಿಲ್ಲ. ಅಲ್ಲೊಂದು ಇಲಾಖೆ ಚಿಂತನೆಯಿಂದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಇವತ್ತಿನ ಗೃಹ ಮಂತ್ರಿ ಅಮಿತ್ ಶಾ ಅವರು ಸೇರಿ ಅವರೇ ಸರ್ಕಾರ ಸಚಿವರು ಅಮಿತ್ ಶಾ ಅವರು ದೇಶದ ಸರ್ಕಾರಿ ಇಲಾಖೆ ಅಂತಕ್ಕಂಥ ಹುಟ್ಟಾಕಿದ್ದು ಯಾರಾದ್ರೂ ಅಂದ್ರೆ ಅದು ನರೇಂದ್ರ ಮೋದಿ ಅವರು ಯಾವ ಚಿಂತನೆ ಮಾಡಿದ್ದಿಲ್ಲ. ಅದು ಬಜೆಟ್ ಅವ್ರು ಹೇಳಿಲ್ಲ ಎಷ್ಟು ಉಪಯೋಗ ಆಗುತ್ತದೆ ಸೊಸೈಟಿ ರೈತರಿಗೆ. ಇದನ್ನು ದೇಶದಾಗ ಯಾರು ಚಿಂತೆ ಮಾಡಿದ್ದಿಲ್ಲ. ಮೋದಿ ಅವರು ಚಿಂತೆ ಮಾಡಿದ್ರು, ಅಮಿತ್ ಶಾ ಅವರು ಸರ್ಕಾರ ಇಲಾಖೆ ಮಾಡಿ ಇವತ್ತು ಅವರೇ ಸಚಿವ ಗೊತ್ತಿಲ್ಲ ನಿಮಗೆಲ್ಲ. ಒಮ್ಮೆ ಕರ್ಸ್ಕೊಂಡು ದೊಡ್ಡ ಸಂಘಟನೆ ಆಗಲಿಲ್ಲ. ದೊಡ್ಡ ಸಂಘಟನೆ ಆಗಿ ಬಾಗೇವಾಡಿ ಕ್ಷೇತ್ರದ ಒಂದು ಒಕ್ಕೂಟ ಅಂತ ಮಾಡಿದೆ. ಒಕ್ಕೂಟ ಮಾಡಿದ್ರೆ ಒಬ್ಬ ಅಧ್ಯಕ್ಷ ಆಗ್ಬೇಕು ಹೇಳಿದ್ರಲ್ಲ. ಡಿಸಿಸ್ಬೇಕು ಶೋಷಣೆ ಮಾಡೋದು ಹೇಳಿದ್ರಲ್ಲ. ಶೋಷಣೆ ಆಗಬಾರ್ದು. ಶೋಷಣೆ ಆಗುವಂತ ಪ್ರಜಾಪ್ರಭುತ್ವ ಆಗುವಂಥದ್ದಲ್ಲ. ಅದು ಭಾರತೀಯ ಜನತಾ ಪಾರ್ಟಿ ಶೋಷಣೆ ಸಹಿಸುವುದಿಲ್ಲ. ಶೋಷಣೆ ವಿರುದ್ಧವಾಗಿ ಇರ್ತಕ್ಕಂಥ ರಾಜಕೀಯ ಪಕ್ಷ ಯಾವುದಂದ್ರೆ ಅದು ಭಾರತೀಯ ಜನಸಂಘ, ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥ ಮಾತನ್ನು ಮನೆ ಮಾಡ್ತಾರೆ. ಶೋಷಣೆ ಮಾಡುವಂಥದ್ದಲ್ಲ ಯಾರು ಸ್ವಂತ ಅಲ್ಲ ಅದು ಕೂಡ. ಹೀಗಾಗಿ ಈ ಒಂದು ಒಕ್ಕೂಟವನ್ನು ಅವರು ಯುಗಾದಿ ಪಾಡ್ಯಕ್ಕೆ ಎಲ್ಲ ಸೊಸೈಟಿ ಅವರು ಮೀಟಿಂಗ್ ನೀವು ನಿಮ್ಮೊಳಗೆ ನಾವು ಯಾರು ಭಾಗವಹಿಸೋದಲ್ಲ ಮತ್ತು ರಾಜಕೀಯ ನಾವೆಲ್ಲರೂ ಬಿಜೆಪಿ ಭಾಗವಹಿಸೋದು. ಇವತ್ತು ಕೂಡ ನಾವು ಬಿಜೆಪಿಯಿಂದ ಮಾಡ್ಬೇಕಂತ ಮಾಡಿದ್ದೇವೆ ಸನ್ಮಾನ ಕಾರ್ಯಕ್ರಮ. ನಮ್ಮ ಮಂಡಲ ಅಧ್ಯಕ್ಷರು ಪ್ರಯಾಗಕ್ಕೆ ಪ್ರವಾಸ ಹೋಗ್ಯಾರ. ಪ್ರಯಾಗದಾಗ ಪ್ರವಾಸದಿಂದ ನಾಡಲ್ಲಿ ಹೋಗ್ತಾರ ಅವರು. ಹೀಗಾಗಿ ನಾವು ಹೆಸರು ಇಡಬಾರ್ದು ಮತ್ತು ಬಿಜೆಪಿ ಅಂತ ಕರೆದು ಮತ್ತೆ ಬರ್ತಾರಲ್ಲೋ ಈ ಸಂಸ್ಥೆಯಿಂದ ನಾವು ಸುಮ್ಮನೆ ಗೆಳೆಯರ ಬಳಗ ತಿಳ್ಕೊಂಡು ಇದನ್ನು ಸ್ವಾಗತ ಮಾಡಿ ನಾವು ಫಸ್ಟ್ ಇಲ್ಲಪ್ಪ ಮುಂದಿನ ಸಲ ಬಿಜೆಪಿ ಅಂತ ಕರೆದು ಅಂತ ಹೇಳಿ ನಾವು ಬಿಜೆಪಿಯಿಂದ ಕರಿತೀವಿ. ಯಾರು ಬೇರೆ ಪಕ್ಷದ ಮುಖಂಡರಿರ್ಬೋದು, ಯಾರು ಕರೆಸುವಂಥದ್ದು ಇರ್ಬೋದು, ಸರ್ಕಾರ ಇಲಾಖೆಯೊಳಗೆ ಕೆಲಸ ಮಾಡತಕ್ಕಂಥ ನೌಕರಿ ಮಾಡೋ ರೈತರು ಇರ್ಬೋದು, ಬೇರೆ ಬೇರೆ ಅನುಭವ ಇರ್ತಕ್ಕಂಥ ಹಳ್ಳಿಗಳಿಂದ ಮಾಡ್ತಾರೆ. ಅವ್ರ ಅನುಭವಗಳನ್ನು ಹಂಚ್ಕೊಳ್ಳೋಕೆ ಒಂದು ದಿವಸ ತರಬೇತಿ ಆಗ್ಬೇಕಾಗ್ತದೆ. ಸುಮ್ಮನೆ ಕರೆದ್ರೆ ನಮ್ಮ ಮನ್ಯಾಗ ಮೆಂಬರ್ ಮಾಡಿಬಿಟ್ಟಿರ್ತಾರೆ. ಅವ್ರು ಎಮ್.ಎಲ್.ಎ ಗೊತ್ತಾರೆ, ನಿಮ್ಗೆ ಗೊತ್ತಾರೆ, ಮೆಂಬರ್ ಮಾಡಿಬಿಟ್ಟು ನಮ್ಮನ್ನ ಏನು ತಿಳಿಯೋದಂತ ಭಾವನೆ ಬರಬಾರ್ದು. ನಿಮ್ಗೆಲ್ಲ ತಿಳುವಳಿಕೆ ಬರಬೇಕು ಅದ್ರ ಬಗ್ಗೆ. ಅದಕ್ಕಾಗಿ ಒಂದು ದಿವಸದ ಕಾರ್ಯಾಗಾರ ಮಾಡೋದು ಕೊಲ್ಲದಾಗ ಮಾಡೋದು ಏನ್ ಇಲ್ಲೇ ಮಾಡೋದು ಏನು ಪ್ರಶ್ನೆ ಇಲ್ಲ. ಒಂದು ಕಾರ್ಯಾಗಾರ ಯುಗಾದಿ ಪಾಠ ಆದ್ಮೇಲೆ ಎಲ್ಲರೂ ಸೇರಿ ನೀವು ಮೊದಲು ಎಲ್ಲ ಸೇರಿ ಪರಿಚಯ ಆಗ್ತಿದ್ದೀವಿ. ಹನುಮಂತ ಭಾಳ ಚೆನ್ನಾಗಿ ಮಾತಾಡಿದ್ರು. ನಾವು ಆ ಸಲಹೆ ಕುಂದಿದ್ದೇವೆ. ನಮ್ಗೆ ಅಟ್ಲೀಸ್ಟ್ ಇಂಥ ಮೆಂಬರ್ದಾರು ಇರ್ತಾವೆ ಊರಾಗ ನಮ್ಗೆ ಗೊತ್ತಾಯ್ತು, ಅಷ್ಟರ ಉಪಯೋಗ ಆಯಿತು ಅಂತಕ್ಕಂಥದ್ದು ಮಾಡಿದ್ರು. ಇದು ಆಗ್ಬೇಕು ನಿರಂತರವಾಗಿ. ನಾವೇನು ಅಧಿಕಾರಿ ಕುಂದ್ರಂಥದ್ದು ಏನೂ ಇಲ್ಲ. ಭಾಳ ಕೆಲಸ ಭಾಳ ಸಮಾಜದಾಗ ಗೊತ್ತಿರಲಿಲ್ಲ. ಮಾಡಾಕ ಕೆಲಸ ಭಾಳ ಆಯ್ತು. ಇವತ್ತು 15 ವರ್ಷ ಅಧಿಕಾರದಾಗಿಲ್ಲ, ಒಂದು ದಿವಸ ಖಾಲಿ ಇಲ್ಲ. ಪ್ರಯಾಣಕ್ಕೆ ಹೋಗ್ಬೇಕಂದ್ರೆ ಆಗಲಿಲ್ಲ ನನಗೆ. ಅಷ್ಟು ಮದುವೆಗಳು, ಅಷ್ಟು ಆತ್ಮೀಯರ ಕಾರ್ಯಕ್ರಮಗಳು ಅವ್ರು ಬಿಟ್ಟು ಹೋಗಕ್ಕೆ ಆಗುದಿಲ್ಲ. ಈಗ ಗೆಳೆಯರ ಕಾರ್ಯಕ್ರಮ ಬಿಟ್ಟು ಹೆಂಗೆ ಹೋಗ್ಬೇಕು ನಾನು? ಇವು ಅಡ್ಯಾಸ್ಕೊಂಡು ಕರ್ಕೊಂಡು ಬಂದಿಲ್ಲ ನಾನು.
ಆಗೈತೆ, ಜಾಗೃತ ಆಗೈತೆ. ಇದ್ರ ಕಡೆ ಯಾರು ತಿರುಗಿ ನೋಡುದಿಲ್ಲ, ಒಂದೇ ಒಂದು ಕುಂಭ ತೋರಿಸ್ಕೊಂಡ ಜಗತ್ತಿಗೆ ಹೋದ್ರು. ಆ ಉಗ್ರವಾದಿಗಳು ಮತ್ತೊಬ್ಬರು ಇಲ್ಲಿ ಏನು ಮಾಡಬೇಕು, ಮತಾಂತರ ಮಾಡಬೇಕು ಅಂತ ಬಂದ್ರೆ ಅವ್ರಿಗೆ ಬದುಕಿಲ್ಲ. ಇಲ್ಲಿ ಹಿಂದೂ ಜಾಗೃತ ಆಗಿದಾನ. 65 ಕೋಟಿ ಜನ ಅಮೆರಿಕಕ್ಕೆ ಇರುವುದ 35 ಕೋಟಿ ಜನ ಅವ್ರ ದೇಶ 2 ಸಲ ಅಮೆರಿಕ ಬಂದು ಜಾಗ ಮಾಡ್ದ. ಎಷ್ಟು ಅಮೆರಿಕ ದೇಶದ ಜನ 2 ಸಲ ಜಾಗ ಮಾಡ್ದಂಗೆ ಅಷ್ಟು ಮಂದಿ ಜಾಗ ಆಗೈತೆ. ಇದು ಒಂದು ಪವಿತ್ರವಾಗಿರ್ತಕ್ಕಂಥ ಮತ್ತು ಅಷ್ಟೇ ಅಲ್ವಾ ಆ ಪವಿತ್ರ ಸ್ಥಾನ ಕೂಡ ನಾವು ಮಾಡಿದ್ದಲ್ಲ ಸ್ಥಾನ. ನಾವೇನು ಮಾಡ್ಯಾವ ನಿನ್ನೆ ಮೊನ್ನೆ ಯೋಗಿ ಆದಿತ್ಯನಾಥ್ ಮಾಡ್ಯಾರ, ಮೋದಿ ಅವ್ರು ಮಾಡ್ಯಾರ. ಇಲ್ಲ, ವೇದ ಉಪನಿಷತ್ತುಗಳ ಕಾಲ ಯಾವಾಗ ರಾಕ್ಷಸರು ದೇವತೆಗಳು ಸಮುದ್ರ ಮಂತ್ರನ ಮಾಡಿದರು, ಕ್ಷೀರ ಸಾಗರವನ್ನು ಕಳೆದರು. ನಡೆಯುವಂತಾಗ ಅದೇನ ಅಮೃತ ಹುಡ್ತು. ಆ ಅಮೃತವನ್ನ ರಾಕ್ಷಸರಿಗೆ ಕೊಡಬಾರ್ದು ಅಂತ ತಿಳ್ಕೊಂಡ ಬಹಳ ವಸ್ತು ಹುಟ್ಟಿದ್ವು ಅಲ್ಲಿ ಕ್ಷೀರ ಸಾಗರದಲ್ಲಿ. ದೇವರ ಪರ್ವತನ ಕಡಗೋಲು ಮಾಡಿದ್ರು, ಆದಿಶೇಷನ್ ಹಗ್ಗ ಮಾಡಿದ್ರು, ಮಾಡಿ ಕಳೆದ್ರು. ಅವಾಗ ಆ ಪರ್ವತ ನಿಂದಿರಲಿಲ್ಲ, ಅವಾಗ ಸಮುದ್ರ ನಿಂದಿರಲಿಲ್ಲ. ಅದು ಅವ್ರ ಮಲ್ಲೆ ಅವತಾರ, ವಿಷ್ಣು ಅವತಾರ, ಕುರ್ಮ ಅವತಾರ, ಆಮಿ ಅವತಾರ ತಾಳ. ಆ ಗುಡ್ಡದ ಬಂಡೆ ಕೊಟ್ಬಿಟ್ಟ. ಆಮಿ ಮ್ಯಾಗ ಬೇಕಾದಂತ ಗಾಡಿ ಹಾಕಿ ಸಾಯಂಗ ಆಮಿ ಮ್ಯಾಗ ಗುಡ್ಡ ಇಟ್ಟಲ್ಲ, ಗುಡ್ಡ ಇಟ್ಟು ಕಳೆದ್ರು ಅವ್ರು ಒಂಥರ ಕಡೆಗೆ ಒಬ್ಬರಿಗೆ ಹಾಕಿದ್ರು ದೇವತೆಗಳಿಗೆ. ರಾಕ್ಷಸರು ಸಹಕಾರ ತಗೊಂಡ್ರಲ್ಲಿ ಎಡಿ ಕಡೆ ಒಬ್ರು, ಬಾಲ ಕಡೆ ಒಬ್ಬರಾಗಿ ಮಜ್ಜಿಗೆ ಕಡ್ದಾಗ ಕಳೆದ್ರು. ಅವ್ರು ಕಳೆದಾಗ ಅದ್ರ ಬಹಳ ಆ ಲಕ್ಷ್ಮಿ ಹುಟ್ಟಿದ್ಲು, ವಿಷ ಹುಟ್ಟಿತು, ಅಮೃತ ಹುಟ್ಟಿತು, ಇವೆಲ್ಲ ಹುಟ್ಟಿತು. ವಿಷ ಯಾರು ತಗೊಳ್ಳಿಲ್ಲ, ವಿಷ ಯಾರು ತಗೊಳ್ಳಿಲ್ಲ. ಅದನ್ನ ಯಾರು ತಗೊಂಡು ಸಾಯ್ತಿದ್ರು. ಅವಾಗ ಪರಮೇಶ್ವರ ಏನ್ ಮಾಡ್ದ, ತಾನು ತಗೊಳ್ಳಿಲ್ಲ. ಹೊಟ್ಟೆ ಒಳಗೆ ನಾನು ಗಂಟಲಾಗಿ ಇಟ್ಕೊಂಡ್ಬಿಟ್ಟ. ಅಲ್ಲಿ ಹೋಗ್ತಕ್ಕಂಥ ವಿಷಯವನ್ನು ಪರಮೇಶ್ವರ ಗಂಟಲಾಗಿ ಇಟ್ಕೊಂಡ. ಅವನೇನು ಕಂಠ ಅದ, ನಂಜುಂಡೇಶ್ವರ ಅದ, ವಿಷ ಕಂಠ ಅದ ಪರಮೇಶ್ವರ. ಇದೇ ಶಿವರಾತ್ರಿ ಇದು. ಆಗಿ ಜಗತ್ತ ಉಳಿಸಿರ್ತಕ್ಕಂಥದ್ದು ಯಾರ ಪರಮೇಶ್ವರ. ಹೀಗಾಗಿ ಮುಂದೆ ಅಮೃತ ಬಂತು. ಅಮೃತ ಬಂದ್ಕೊಂಡು ರಾಕ್ಷಸ ಹೋಗಬೇಕಾದ ಕೂತ್ರ